ಗುಬ್ಬಚ್ಚಿಗೂಡು ಪ್ರಸ್ತುತಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ವೀಕ್ಷಕ ವಿವರಣೆಗಾರರಲ್ಲಿ ಮಠಂತಬೆಟ್ಟು ನಿರಂಜನ ರೈ ಅವರ ಹೆಜ್ಜೆಗುರುತು. ಮನೆಯಲ್ಲಿದ್ದ ಕಂಬಳ ಕೋಣಗಳು ಅಪ್ಪ ಅಣ್ಣನ ವೀಕ್ಷಕ ವಿವರಣೆಯಿಂದ ಸ್ಫೂರ್ತಿ ಪಡೆದು ಯಕ್ಷಗಾನ ನಾಟಕ ಅಭಿನಯಗಾರರಾಗಿ, ನಾಟಕ ಬರಹಗಾರರಾಗಿ, ಕಂಬಳ ಕೂಟಗಳಲ್ಲಿ ವೀಕ್ಷಕ ವಿವರಣೆ ಮಾಡುತ್ತಿರುವ ಮಠಂತಬೆಟ್ಟು ನಿರಂಜನ ರೈ ಅವರ ಕಂಬಳ ಪಯಣವಿದು. ಅನಂತ ರೈ ಮತ್ತು ಗುಲಾಬಿ ರೈ ದಂಪತಿ ಪುತ್ರರಾದ ನಿರಂಜನ ರೈ ಮೇ 21, 1970ರಲ್ಲಿ ಜನಿಸಿದರು. ಕೃಷಿ ಕುಟುಂಬದಲ್ಲಿ ಬೆಳೆದ ರೈ ಅವರು ಮನೆಯಲ್ಲಿ ಗದ್ದೆ ಉಳುಮೆಗೆ ಸಾಕಿದ್ದ ಕೋಣಗಳನ್ನು ಹತ್ತಿರದಿಂದ ಕಂಡು ಬೆಳೆದರು. ಕಂಬಳ ಕೂಟಗಳಲ್ಲಿ ಆ ಕೋಣಗಳನ್ನು ಭಾಗವಹಿಸುವಂತೆ ಮಾಡಿದ ಸಂದರ್ಭ ಓಟಗಾರರಾದ ಕೊಲ್ಲೊಟ್ಟು ಆನಂದ ಶೆಟ್ಟಿ, ಕಕ್ಕೆಪದವು ಕಿಂಜಾಲು ಜಯಣ್ಣ, ಬಂಗಾಡಿ ಸುದೀಶ್ ಅರಿಗಾರ್ ಅವರ ಓಟಕ್ಕೆ ಬೆರಗಾಗಿ ನಾನು ಕೂಡ ಓಟಗಾರ ಆಗಬೇಕೆಂದು ಬಯಸಿದರು. ಆದರೆ ತನ್ನ ಮನೆಯ ಗದ್ದೆಯ ಓಟಕ್ಕೆ ಮಾತ್ರ ತೃಪ್ತರಾದ ನಿರಂಜನ ರೈ ಅಪ್ಪನ ಅದ್ಭುತ ವೀಕ್ಷಕ ವಿವರಣೆಯನ್ನು ನೋಡಿ ನಾನು ಕೂಡ ಅಪ್ಪನ ಹಾಗೆಯೇ ಕಂಬಳ ವೀಕ್ಷಕ ವಿವರಣೆ ಮಾಡಬೇಕೆಂದು ಮನಸ್ಸು ಮಾಡಿ ದಿನಂಪ್ರತಿ ವೀಕ್ಷಕ ವಿವರಣೆ ಮಾಡುವ ಕಲೆಯನ್ನು ಅಪ್ಪನಿಂದ ಕರಗತ ಮಾಡಿಕೊಂಡರು. 8ನೇ ತರಗತಿಗೆ ಹೋಗುತ್ತಿದ್ದ ಸಂದರ್ಭ ಬೆಳ್ಳಿಪ್ಪಾಡಿ ಕಂಬಳದ ದಿನ ಅಪ್ಪನೊಂದಿಗೆ ಕಂಬಳಕ್ಕೆ ಹೋಗಿದ್ದ ನಿರಂಜನ ರೈ ಅವರಿಗೆ ಮೈಕ್ ಹಿಡಿಯಲು ಅವಕಾಶ ಒದಗಿ ಬಂತು. ವೀಕ್ಷಕ ವಿವರಣೆ ನೀಡುತ್ತಾ ತೀರ್ಪುಗಾರಿಕೆಯ ಜವಾಬ್ದಾರಿಯನ್ನು ವಹಿಸಿದ್ದ ಅನಂತ ರೈ ಅವರಿಗೆ ವಿಪರೀತ ಕೆಮ್ಮು ಬಂದಾಗ ಮೈಕ್ ಅನ್ನು ಮಗನ ಕೈಗೆ ನೀಡಿ ತೀರ್ಪುಗಾರಿಕೆ ಮಾಡು ಎಂದು ಹೇಳಿದಾಗ ನಿರಂಜನ ರೈ ಅವರಿಗೆ ಸ್ವರ್ಗಕ್ಕೆ 3 ಗೇಣು. ಸ್ವಲ್ಪ ಅಳುಕಾದರೂ ಪಕ್ಕದಲ್ಲಿ ಅಪ್ಪ ಇದ್ದಿದ್ದರಿಂದ ಧೈರ್ಯ ತಂದುಕೊಂಡು ಅಪ್ಪ ವಹಿಸಿದ ಜವಾಬ್ದಾರಿಯನ್ನು ಮುತುವರ್ಜಿಯಿಂದ ಪೂರೈಸಿ ಭೇಷ್ ಅನಿಸಿಕೊಂಡರು. ನೆರೆದಿದ್ದ ವೀಕ್ಷಕರು ಅಪ್ಪನಂತೆ ಮಗ ಅನ್ನುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದ್ದು ಇಂದು ನಿಜವಾಗಿದೆ ಎಂದು ಹೇಳುತ್ತಾರೆ ರೈ ಅವರು. ವಿವೇಕಾನಂದ ಕಾಲೇಜು ಪುತ್ತೂರಿನಲ್ಲಿ ಬಿಕಾಂ ಪದವಿ ಪೂರೈಸಿ ಬ್ಯಾಂಕ್ ಉದ್ಯೋಗಿ ಆಗಿ ದುಡಿದರು. ಹಳ್ಳಿ ಬದುಕಿಗೆ ಮನಸ್ಸು ಮಾಡಿ ಉದ್ಯೋಗ ಬಿಟ್ಟು ಗ್ರಾಮ್ಯ ಜೀವನದಲ್ಲಿ ಮುಂದುವರಿಯಬೇಕೆಂದು ಬಯಸಿದರು. ನಿರಂಜನ ರೈ ಅವರು ಜೂನ್ 25, 2003ರಲ್ಲಿ ರಶ್ಮಿ ರೈ ಅವರನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ನಾಟಕದಲ್ಲಿ ಅಭಿನಯಿಸಿರುವ ರೈ ಅವರು ಪೊಟ್ಟನ ಪೊಡಿಮರ್ದ್, ದೂಮೆ ದುಬೈಗ್, ಗುವೆಲ್ಡ್ ಉಲ್ಲಿರ್ ಎಂಬ 3 ನಾಟಕ ಪುಸ್ತಕಗಳನ್ನು ಬರೆದಿರುತ್ತಾರೆ. ಬದಲಾವಣೆ ಜಗದ ನಿಯಮ, ಕಂಬಳವು ಇದಕ್ಕೆ ಹೊರತಾಗಿಲ್ಲ. ಒಂದಷ್ಟು ಬದಲಾವಣೆಗಳಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳುವ ರೈ ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರೂ ಹೌದು. ಕಂಬಳದ ಸೊಬಗನ್ನು ವೀಕ್ಷಕ ವಿವರಣೆಯ ಮೂಲಕ ಇಮ್ಮಡಿಗೊಳಿಸುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಕೋಡಿಂಬಾಡಿ ಗ್ರಾಮ ಮಠಂತಬೆಟ್ಟು ನಿರಂಜನ ರೈ ಅವರ ಕಂಬಳ ಯಾನಕ್ಕೆ ನಮ್ಮ ಗೌರವ. ಇವರಿಗೆ ಶುಭವಾಗಲಿ.